ಸ್ಟೂಡೆಂಟ್ಸ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ದತ್ತಾಂಶಗಳ ನಿರ್ವಹಣೆ ಅನ್ನುವ ಒಂದು ಪಾಠವನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ದತ್ತಾಂಶಗಳ ನಿರ್ವಹಣೆ ಅಥವಾ ಡಾಟಾ ಹ್ಯಾಂಡ್ಲಿಂಗ್. ದತ್ತಾಂಶಗಳ ನಿರ್ವಹಣೆ, ದತ್ತಾಂಶಗಳ ನಿರ್ವಹಣೆ, ನಿರ್ವಹಣೆ ಅಥವಾ ಡಾಟಾ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ, ಹೌದಾ? ಸೊ ಅದರೊಳಗೆ ನಾನೀಗ ಅಭ್ಯಾಸ 3.1 ಅನ್ನ ಸ್ಟಾರ್ಟ್ ಮಾಡಿದ್ದೆ. ಅದ್ರೊಳಗೆ ಒಂದೇ ಒಂದನ್ನ ಸಾಲ್ವ್ ಮಾಡಿದ್ದೆ, ಹೌದಾ? ಯಾವ್ದಂದ್ರದು ಅದಿತ್ತು ನೋಡ್ರಿ. ಒಂದು ದಿನಸಿ ಅಂಗಡಿಗೆ ಫಸ್ಟ್ ಒನ್ ಮುಗಿಸಿದೆ, ಸೆಕೆಂಡ್ ಒನ್ ಆಗಿದೆ. ಈಗ ಥರ್ಡ್ ಒನ್ ಒಂದು ಸ್ವಲ್ಪ ಡಿಫ್ರೆಂಟ್ ಇರೋದ್ರಿಂದ ಅದನ್ನ ನಾನು ನಿಮಗೆ ಹೇಳ್ತೇನಂತ. ಫಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ. ಒಂದು ಕಾರ್ಖಾನೆಯ 30 ಕಾರ್ಮಿಕರ ವಾರದ ಭತ್ಯೆ ಹೀಗಿದೆ. ಅಂದ್ರೆ ಒಂದು ಕಾರ್ಖಾನೆ ಒಳಗೆ ಇರ್ತಕ್ಕಂತಹ ಲೇಬರ್ ಅಂದ್ರೆ ಕಾರ್ಮಿಕರು ಇರ್ತಾರಲ್ಲ, ಅವ್ರದ್ದು ವಾರದ ಅಂದ್ರ ವೀಕ್ಲಿ ಸ್ಯಾಲ್ರಿ, ವಾರದ ಭತ್ಯೆ ಯಾವ ರೀತಿ ಆಗಿದೆ ಅಂದ್ರ 830. ಅಂದ್ರ ಅವ್ರವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಒಬ್ಬೊಬ್ರದ್ದು 835 ಇದೆ, 890, 810. ಹೀಗೆ ನಿಮ್ ಬುಕ್ ನೋಡ್ರಿ, ಸಾಕಷ್ಟಲ್ಲಿ ಬಹಳ ಜನ ಕಾರ್ಮಿಕರು ಅಂದ್ರೆ ಸಾವಿರಾರು ಕಾರ್ಮಿಕರು ಒಂದು ಕಾರ್ಖಾನೆ ಒಳಗ ವರ್ಕ್ ಮಾಡ್ತಿರ್ತಾರೆ. ಸೊ ಅವ್ರದ್ದು ಎಲ್ಲವನ್ನ ಅವರು ಇಲ್ಲೇ ಕೊಟ್ಟಿದ್ದಾರೆ, ಹೌದಾ? ಅವ್ರದ್ದು ವಾರದ ಭತ್ಯೆ ಅಥವಾ ವಾರದ ಒಂದು ಸ್ಯಾಲ್ರಿಯನ್ನ ಕೊಟ್ಟಿದ್ದಾರೆ. ಸೊ ತಾಳೆ ಗುರುತುಗಳನ್ನು ಉಪಯೋಗಿಸಿ ಇದಕ್ಕೆ ಒಂದು ಆವರ್ತನ ವಿತರಣಾ ಪಟ್ಟಿಯನ್ನು ತಯಾರಿಸಿ. 8ರಿಂದ 810, 810ರಿಂದ 820 ವರ್ಗಗಳನ್ನು ಇಟ್ಟುಕೊಳ್ಳಿ ಅಂತ ಹೇಳಿದರು. ಸೊ ಅಲ್ಲಿ ಏನಾಗಿದೆ ಅಂದ್ರೆ ನಮ್ಗಿಲ್ಲೇ ವರ್ಗಾಂತರ, ಆಮೇಲೆ ತಾಳೆ ಗುರುತುಗಳು, ಆಮೇಲೆ ಆವರ್ತನ ಯಾವ ರೀತಿ ಇದನ್ನ ಮಾಡಿದಾರಂತ ನೋಡೋಣಂತ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಫಸ್ಟ್ ನಾನು ಇದು ಥರ್ಡ್ ಒನ್ ಇದು, ಹೌದಾ? ಇಲ್ಲಿ ನಾನು ಒಂದು ಕಾಲಮ್ ಹಾಕೋತೇನೆ, ಹೌದಾ? ಇದು ಸ್ವಲ್ಪ ಇದು ಗುಂಪಿಗೆ ನಮ್ಗೆ ಇದು ಬೇಕು, ಹೌದಾ? ಗುಂಪು ಗುಂಪು ಇಲ್ಲಿ ಏನಾಗಿದೆ, ತಾಳೆ ಗುರುತುಗಳು, ಟ್ಯಾಲಿ ಮಾರ್ಕ್ಸ್ ಅಂತ ಕರಿತೀವಿ ನಾವು. ತಾಳೆ ಗುರುತುಗಳು, ತಾಳೆ ಗುರುತುಗಳು, ಇದು ಆವರ್ತನ. ನೀವು ಎಕ್ಸಾಮ್ ಒಳಗೆ ಏನ್ ಮಾಡ್ಬೇಕು, ಇದೇ ರೀತಿ ಕಾಲಮ್ ಅನ್ನ ಹಾಕಿ ಇದೇ ರೀತಿ ನಾನು ಯಾವ ರೀತಿ ಗುಂಪನ್ನ ಮಾಡಿದೆ ಅದೇ ರೀತಿ ನೀವು ಮಾಡ್ಬೇಕು, ಹೌದಾ? ಆವರ್ತನ ಇಲ್ಲಿ ನೋಡ್ರಿ, ಹೆಡ್ಡಿಂಗ್ ನೆನ್ಪಿಟ್ಕೋರಿ. ಇದು ಗುಂಪು, ಹೌದಾ? ಇದು ಗುಂಪು, ತಾಳೆ ಗುರುತುಗಳು, ಆವರ್ತನ ಅಂತ ಇದಾವ, ಹೌದಾ? ಅದಾದ್ಮೇಲೆ ಅಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ನೀವು ನಿಮ್ ಬುಕ್ ಇದ್ರ ನೋಡ್ಬಹುದು. 830, 835, 890 ಎಲ್ಲಿ ಹಂಗೆ ಎಷ್ಟಿದಾವ್ ಸಾಕಷ್ಟು ದತ್ತಾಂಶಗಳನ್ನ ಕೊಟ್ಟಿದಾರು. ಅವ್ರು ಏನ್ ಮಾಡಿದಾರಂದ್ರ ಗುಂಪು ಮಾಡ್ರಿ. 810ರಿಂದ 800ರಿಂದ 810, 810ರಿಂದ 820 ಆ ರೀತಿ. ಅಂದ್ರ ಈಗ ನಾವು ನಿಮಗೆ ಮೊನ್ನೆ ನಾನು ಲಾಸ್ಟ್ ಟೈಮ್ ಮ್ಯಾಥ್ಸ್ ಟೆಸ್ಟ್ ಒಳಗ ಮಾರ್ಕ್ಸ್ ತಗೊಂಡವ್ರು, ಫಾರ್ ಎಕ್ಸಾಂಪಲ್ 35 to 45 ಇದ್ದವರು ಎಷ್ಟು ಜನ ಇದಾರಂತ ನಾವು ಕನ್ಸಿಡರ್ ಮಾಡ್ಬೇಕು. ಅಲ್ಲೇ 35 ಇದ್ದವರು ಅದೇ ಗುಂಪೊಳಗ್ ಬರ್ತಾರು, 36 ತಗೊಂಡವ್ರು ಅದೇ ಗುಂಪೊಳಗ್ ಬರ್ತಾರು, 36.5 ಅನ್ನ ತಗೊಂಡವ್ರು ಈ ಗುಂಪೊಳಗ ಬರ್ತಾರು. ಈ ರೀತಿ ನಾವ್ ಏನ್ ಮಾಡ್ಬೇಕು, ಅವರೇ ಹೇಳಿದಾರ ನಮ್ಗೆ ಯಾವ ರೀತಿ ಗುಂಪುಗಳನ್ನ ತಗೋಬೇಕು ಅಂತ ಹೇಳಿ. ಸೊ ಏನಾಗಿದೆ, 800ರಿಂದ 810 ತಗೋರಿ ಅಂತ ಹೇಳಿದಾರು. ಅಂದ್ರ 10 ಡಿಫ್ರೆನ್ಸ್ ಅನ್ನ ತಗೋರಿ ಅಂತ ಹೇಳಿದಾರು. ಅದಾದ್ಮೇಲೆ 810, 820, 820, 830, ಅದಾದ್ಮೇಲೆ 30, 40, 50 ಅಪ್ ಟು ಎಲ್ಲಿವರೆಗೂ. ಅದ್ರೊಳಗೆ ಹೈಯೆಸ್ಟ್ ನಂಬರ್ ಎಷ್ಟಿದೆ ನೋಡ್ರಿ, ಸ್ವಲ್ಪ 890 ಇದೆ. ಅದು ಬಿಟ್ರ ನೋಡ್ರಿ ಒಂದ್ಸಲ ಚೆಕ್ ಮಾಡ್ರಿ. ಲಾಸ್ಟ್ ಎಲ್ಲಿವರೆಗೂ ಇದೆ ಅಂದ್ರೆ ಇದು 890ರವರೆಗೆ ಇದೆ. ನಾ ಇದನ್ನ ಯಾವ ರೀತಿ ಬರೀತೇನೆ ನೋಡ್ರಿ, 800 ಅಪ್ ಟು 810, ಅದಾದ್ಮೇಲೆ 810, 820, 20, 30 ಕಾಣಿಸ್ತಾ ಇದೆ. ಆಮೇಲೆ 830, 840, 840, 850, ಹೌದಾ? ಅದಾದ್ಮೇಲೆ 850, 860. ಅಲ್ಲಿ ಏನಾಯ್ತು, ನಿಮಗ ಜಾಗ ಸಾಲುದಿಲ್ಲ.
ಇನ್ನೊಂದ್ ಚೂರ್ ನಿಮಗೆ ಇದನ್ ಮಾಡ್ತೇನೆ ನೋಡ್ರಿ, ಸ್ವಲ್ಪ ದೊಡ್ಡ ಬರೀತೇನೆ. 1 ಸೆಕೆಂಡ್. ಒಂಚೂರ್ ಇಲ್ಲಿ ಬರೀತೇನೆ ನೋಡ್ರಿ, ಗುಂಪು. ಹೌದಾ? ಅದಾದ್ಮೇಲೆ ಇಲ್ಲೇ ತಾಳೆ ಗುರುತುಗಳು, ಆಮೇಲೆ ಟ್ಯಾಲಿ ಮಾರ್ಕ್ಸ್ ಅಂತ ಇದನ್ನ ಕರಿತೇವೆ ನಾವು. ಹೌದಾ? ಅದಾದ್ಮೇಲೆ ಏನಿದೆ ಇದು? ಆವರ್ತನ. ಕರೆಕ್ಟಾ? ಇಲ್ಲಿ ನೋಡ್ರಿ, 800, 810. ಹೌದಾ? 810, 820, 20, 30. ಕರೆಕ್ಟಾ? ಅದಾದ್ಮೇಲೆ 830, 840, 840, 850, 50, 60. ಹೌದಾ? 860, 870, 870, 880, 880, 890. ಕರೆಕ್ಟಾ? ನೀವು ಈ ರೀತಿ ನೀಟಾಗಿ ಅದನ್ನ ಇನ್ನು ಸ್ಕೇಲ್ ತಗೊಂಡು ನಿಮ್ ಬುಕ್ ಒಳಗ ದತ್ತಾಂಶಗಳನ್ನ ಹಾಕೋಬಹುದು. ಸೊ ಇಲ್ಲಿ ಏನಾತ್ ನೋಡ್ರಿ, 800, 810, 10ರಿಂದ 20 ಅವ್ರು ಅದೇ ರೀತಿ ತಗೋಂತನು ಹೇಳಿದಾರೆ. ಒಂದೊಂದ್ಸಲ ನಾವ್ ಏನಂತ ತಗೋಬೇಕಂದ್ರ 800, 810 ಆದ್ಮೇಲೆ ನಾವ್ 820 ಡೈರೆಕ್ಟ್ 820ರಿಂದ 830 ಅಂತಾನು ತಗೋಬಹುದು. ಬಟ್ ಅವರೇ ಆ ರೀತಿ ಹೇಳಿದ್ರಿಂದ ನಾನು ಏನ್ ಮಾಡ್ತಾ ಇದ್ದೀನಿ, 800, 810 ಅಲ್ಲಿಂದ ಅಪ್ ಟು ಎಲ್ಲಿವರೆಗೂ ಅದು ಹೈಯೆಸ್ಟ್ ಸಂಖ್ಯೆ ಎಷ್ಟಿದೆ ಅದ್ರೊಳಗ 890 ಸೊ 890ರವರೆಗೂ ನಾನು ತಗೋಬಹುದು. ಇವಾಗ ನಾವು ತಾಳೆ ಗುರುತುಗಳನ್ನ ಗುರುತಿಸೋಣ. ಆಮೇಲೆ ಇಲ್ಲಿ ನೋಡಿ, ಫಸ್ಟ್ ಒನ್ 830. 830 ಯಾವ ಇಲ್ಲಿ ಇದ್ರೊಳಗೆ ಬರ್ತೈತಿ ನೋಡ್ರಿ ಅದು. ಹೌದಾ? 830 ಅಂದ್ರ ಇಲ್ಲಿ ಬರ್ತೈತಿ. 1 ಮಾರ್ಕ್ ಅನ್ನ ಮಾಡ್ರಿ ಇಲ್ಲೇ ಈ ರೀತಿ. ಅದಾದ್ಮೇಲೆ 35, 835 ಎಲ್ಲಿ ಬರ್ತೈತಿ? ಈ ಲೈನ್ ಒಳಗ್ ಬರ್ತೈತಿ. 835 ಈ ಲೈನ್ ಒಳಗ ಬರ್ತೈತಿ. ಅಥವಾ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ ಬುಕ್ ಒಳಗಿದ್ರೆ ಏನು ತೊಂದ್ರಿಲ್ಲ, 1 ಲೈನ್ ಹಾಕೋರಿ. ಹೌದಾ? ಮತ್ತಿಲ್ಲೇ ಕನ್ಫ್ಯೂಸ್ ಆಗಬಾರ್ದು ನಿಮ್ಗ. ಕರೆಕ್ಟ್? ಈ ರೀತಿ ಒಂದು ಲೈನ್ ಅನ್ನ ಹಾಕೋರಿ. ಅಂದ್ರೆ ನಿಮಗ ಕನ್ಫ್ಯೂಸ್ ಆಗೋದಿಲ್ಲ. ಹೌದಾ? ಈಗ ನೋಡ್ರಿ, ಫಸ್ಟ್ ಒನ್ ಏನಿತ್ತು? 830 ಇತ್ತು. 835 ಯಾವ ರೇಂಜ್ ಒಳಗ್ ಬರ್ತೈತಿ ಹೇಳ್ರಿ? ಈ ರೇಂಜ್ ಒಳಗ್ ಬರ್ತೈತಿ. ಅದಾದ್ಮೇಲೆ 890 ಇದೆ. 890 ಅಂದ್ರ ಇಲ್ಲಿ ಬರ್ತೈತಿ. ಹೌದಾ? ಅದಾದ್ಮೇಲೆ 810 ಅಂದ್ರೆ ಇಲ್ಲೇ. ಹೌದಾ? 835 ಮತ್ ಇಲ್ಲೇ ಬಂತು. ಕರೆಕ್ಟಾ? ಅದಾದ್ಮೇಲೆ 836 ಅದು ಕೂಡ ಇಲ್ಲೇ ಬಂತು. 869, 869 ಅಂದ್ರೆ ಇಲ್ಲಿ ಬಂತು. ಈ ರೇಂಜ್ ಗೊತ್ತಾಗ್ತಾ ಇದೆ ನಿಮ್ಗ ಎಲ್ಲಿ ಬರ್ತೈತೆ ಅಂತ ಹೇಳಿ. ಅದಾದ್ಮೇಲೆ 845 ಇಲ್ಲಿ ಬರ್ತೈತಿ ನೋಡ್ರಿ. ಆಮೇಲೆ 898, 898. ಓ, ಈ ಕಡೆ ಇನ್ನೂ ಒಂದು ಕಾಲಮ್ ಇದೆ ಇದು. ಹೌದಾ? ಅಲ್ಲಿ ಹೈಯೆಸ್ಟ್ ಎಷ್ಟಿದೆ ನಮ್ದು? 890ರಿಂದ 900 ಅಂದ್ರ ಇಲ್ಲಿ ಇನ್ನೂ ಒಂದು ಕಾಲಮ್ ಬರ್ತೈತಿ ನಮ್ದು. ಹೌದಾ? ಇಲ್ಲಿ ಒಂದು, ಇಲ್ಲೊಂದು ಬಂತು. ಕರೆಕ್ಟಾ? ನೆಕ್ಸ್ಟ್ 898 ಆಯ್ತು. ಆಮೇಲೆ 890 ಮತ್ತೊಂದು ಬಂತು. ಆಮೇಲೆ 820, 820 ಅಂದ್ರ ಇಲ್ಲಿದೆ. ಅದಾದ್ಮೇಲೆ 860 ಇಲ್ಲಿದೆ ನೋಡ್ರಿ. 860, 832, 32 ಅಂದ್ರ ಮತ್ ಇಲ್ಲಿ ಬಂತು ನೋಡ್ರಿ. ಸ್ವಲ್ಪ ನಾ ಗುರ್ತಿಸೋದು ನೋಡ್ರಿ, ನೀವು ಅಬ್ಸರ್ವ್ ಮಾಡ್ರಿ. ಆಮೇಲೆ 800 ಎಷ್ಟಾಯ್ತು? 60 ಆಯ್ತು. 832 ಮತ್ತು ಇಲ್ಲೇ ಬಂತು. 833 ಅದು ಕೂಡ ನಮ್ಗ ಇಲ್ಲೇ ಬಂತು. ಇದನ್ನ ಲಾಸ್ಟ್ ಟೈಮ್ ನಿಮಗೆ ಏನ್ ಹೇಳಿದ್ದೆ ನಾನು, 5 ಬಂತಂದ್ರ ಅದನ್ನ ಮಾರ್ಕ್ ಮಾಡ್ರಿ ಅಂತ ಹೇಳಿ. 855, 855 ಅಂದ್ರೆ ಇಲ್ಲಿ ಬಂತು ನೋಡ್ರಿ, ಇಲ್ಲಿ ಬಂತು. ಹೌದಾ? ಆಮೇಲೆ 845 ಇದು ಇಲ್ಲಿ ಬಂತು. ಅದಾದ್ಮೇಲೆ 804, 804 ಅಂದ್ರ ಈ ರೇಂಜ್ ಒಳಗ್ ಬರ್ತೈತಿ. ಹೌದಾ? 808 ಅದು ಕೂಡ ಇಲ್ಲೇ ಬಂತು.
812 ಇಲ್ಲಿ ಬಂತು, 840 ಇಲ್ಲಿ ಬಂತು, ಆಮೇಲೆ 885 ಅಂದ್ರ ಇಲ್ಲಿ ಬಂತು ನೋಡ್ರಿ, 835 ಇಲ್ಲಿ ಬಂತು, ಅದಾದ್ಮೇಲೆ 835 ಮತ್ತೊಂದಿದೆ, ಆಮೇಲೆ 836 ಮತ್ತೊಂದಿದೆ, 878 ಇಲ್ಲಿದೆ ನೋಡ್ರಿ. ನೆಕ್ಸ್ಟ್ 840 ಮತ್ ಇಲ್ಲೇ ಬಂತು ಈ ರೇಂಜ್ ಒಳಗ, ಆಮೇಲೆ 868 ಇಲ್ಲಿ ಬಂತು, 890 ಮತ್ ಇಲ್ಲೊಂದ್ ಬಂತು, 806 ಇಲ್ಲೊಂದ್ ಬಂತು, 840 ಮತ್ತು ಇಲ್ಲೇ ಬಂತು. ಕರೆಕ್ಟಾ? ಅಲ್ಲಿ ಕೊಟ್ಟಿರುವ ದತ್ತಾಂಶಗಳನ್ನ ಎಷ್ಟು ಕೊಟ್ಟಿದಾರೋ ನಾವು ತಾಳೆ ಗುರುತುಗಳ ಮುಖಾಂತರ ಇಲ್ಲಿ ಬರ್ದಿವಿ. ಅದಾದ್ಮೇಲೆ ನೋಡ್ರಿ ಇವ್ನ ಎನಸ್ರಿ ಇಲ್ಲಿ 1 2 3 4 ಅಂದ್ರ 4 ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಇವೆಷ್ಟಿದಾವ್ ನೋಡ್ರಿ, 2 ಆಯ್ತು, 0 4 0 2. ಅದಾದ್ಮೇಲೆ ಇದು ಎಷ್ಟಿದೆ ಹೇಳ್ರಿ, 0 1 ಇದೆ. ಅದಾದ್ಮೇಲೆ ಇದು ಎಷ್ಟಿದೆ ನೋಡ್ರಿ, 5 10 11 11. ನೆಕ್ಸ್ಟ್ ಇದೆಷ್ಟಿದೆ ನೋಡ್ರಿ, 0 2. ಇದೆಷ್ಟಿದೆ, 0 2 0 2 0 1 0 4. ಯಾಕಂದ್ರೆ ಇದು 4 ಅಷ್ಟೇ ಇದಾವು, ಇದು 0 1 ಅಂತ ಇದಾವು. ಹೌದಾ? ಇದಕ್ಕೊಂದು ಈ ರೀತಿ ನಾವು ಒಂದು ಆವರ್ತನ ಪಟ್ಟಿಯನ್ನ ತಯಾರಿಸಬೇಕು. ಇಲ್ಲಿ ನೀವು ನೆನಪಿಟ್ಕೊಳ್ಳೋದು, ಈ ಹೆಡ್ಡಿಂಗ್ ಅನ್ನ ನೆನಪಿಟ್ಕೊರಿ, ಗುಂಪು, ತಾಳೆ ಗುರುತುಗಳು, ಆವರ್ತನ ಅಥವಾ ಫ್ರೀಕ್ವೆನ್ಸಿ ಅಂತ ಕರಿತೇವಿ. ಆ ಕೊಟ್ಟಿರುವ ದತ್ತಾಂಶಗಳನ್ನ ಇಲ್ಲಿ ಗುಂಪು ಮಾಡ್ಕೊಂಡು ಯಾವ್ಯಾವ ಗುಂಪಿನೊಳಗ್ ಬರ್ತಾವನ್ನ ನಿಮ್ಗೆ ಗೊತ್ತಾಗಿರ್ಬೇಕ. ಈ ರೇಂಜ್ನೊಳಗ 800 810 ರೂಪಾಯಿ ಸ್ಯಾಲ್ರಿ ಇರೋರು 4 ಜನ ಇದಾರು, 810 20 ರೂಪಾಯಿ ಸ್ಯಾಲ್ರಿ ಇರೋರು 2 ಇದಾರು. ಹೌದಾ? ಅದೇ ರೀತಿ 830 840 ಸ್ಯಾಲ್ರಿ ಇರೋರು ಎಷ್ಟಿದಾರೆ ಹೇಳ್ರಿ, 11 ಜನ ಇದಾರು. ಈ ರೀತಿ ನಾವು ದತ್ತಾಂಶಗಳನ್ನ ನೀಟಾಗಿ ರೆಡಿ ಮಾಡ್ಬೇಕು. ಇದಕ್ಕೇನವ್ರು ಹಿಸ್ಟೋಗ್ರಾಮ್ ಹಾಕ್ರಿ ಅಂತ ಹೇಳಿಲ್ಲ, ಜಸ್ಟ್ ನಿಮಗ ಆವರ್ತನ ಪಟ್ಟಿಯನ್ನ ರಚನೆ ಮಾಡ್ರಿ ಅಂತ ಹೇಳಿದಾರು. ಹೌದಾ? ನೀವ್ ಇನ್ನು ಸ್ಕೇಲ್ ತಗೊಂಡು ನೀಟಾಗಿ ಇದನ್ನೆಲ್ಲ ರೆಡಿ ಮಾಡ್ಬೇಕು. ಇವಕ್ಕೆಲ್ಲ 3 ಮಾರ್ಕ್ಸ್ 4 ಮಾರ್ಕ್ಸ್ ಇರ್ತಾವ ನಿಮಗೆ ಎಕ್ಸಾಮ್ ಒಳಗೆ. ಮಾಡ್ಲಿಕ್ಕೂ ಈಸಿ ಇದೆ, ಆಮೇಲೆ ನೀವು ಈಸಿಲಿ ಮಾರ್ಕ್ಸ್ ಅನ್ನ ತೆಗಿಬಹುದು. ಹೌದಾ? ಇದಿಷ್ಟ ಆಯ್ತು. ನೆಕ್ಸ್ಟ್ 4ನೇ ಕ್ವಶನ್, ಇದ ಚಾರ್ಟ್ ಮೇಲೆ ಅವರು ಕ್ವಶನ್ ಅನ್ನ ಕೇಳಿದಾರೆ. 4ನೇ ಕ್ವಶನ್ನಿಗೂ ಇದಕ್ಕ ಸಂಬಂಧ ಇದೆ. ಫಸ್ಟ್ ಕ್ವಶನ್ ನೋಡ್ತೇವೆ ನೋಡ್ರಿ ಇಲ್ಲಿ, 3ನೇ ಪ್ರಶ್ನೆಯ ಆವರ್ತನ ಪಟ್ಟಿಗೆ ಒಂದು ಊತಕ ನಕ್ಷೆ ಬರೆಯಿರಿ. ಊತಕ ನಕ್ಷೆ ಅಂದ್ರ ಹಿಸ್ಟೋಗ್ರಾಮ್ ಅನ್ನ ರಚನೆ ಮಾಡ್ರಿ ಅಂತ ಹೇಳಿದಾರು. ಅದಾದ್ಮೇಲೆ ಮತ್ತು ಈ ಪ್ರಶ್ನೆಗಳನ್ನು ಉತ್ತರಿಸಿ. ಹೌದಾ? ಯಾವ ಗುಂಪಿನಲ್ಲಿ ಅತಿ ಹೆಚ್ಚು ಕಾರ್ಮಿಕರಿದ್ದಾರೆ? ಈ ಗುಂಪೊಳಗ ಯಾವ ಗುಂಪಿನೊಳಗ ಅತಿ ಹೆಚ್ಚು ಕಾರ್ಮಿಕರಿದಾರು? ಸ್ವಲ್ಪ ಇಲ್ಲಿ ನೋಡ್ರಿ, ಎಲ್ಲಿ ಹೆಚ್ಚಿಗೆ ಇದಾರ ಹೇಳ್ರಿ, ಎಲ್ಲಿದಾರು? 11. 11 ಅಂದ್ರೆ ಯಾವ ಗುಂಪಿನೊಳಗೆ ಹೇಳ್ರಿ ಹಾಗಾದ್ರ? 830 840 ಗುಂಪಿನೊಳಗ ಅತಿ ಹೆಚ್ಚು ಕಾರ್ಮಿಕರಿದ್ದಾರೆ ಅಂದ್ರ ಇದು. ಹೌದಾ? ಕರೆಕ್ಟಾ? ಅತಿ ಹೆಚ್ಚು ಕಾರ್ಮಿಕರು ಇರುವಂತಹ ಗುಂಪು ಯಾವ್ದು ಹೇಳು? 830 840. ನೆಕ್ಸ್ಟ್ 850 ರೂಪಾಯಿ ಅಥವಾ ಹೆಚ್ಚು ದುಡಿಯುವ ಕಾರ್ಮಿಕರು ಎಷ್ಟು? 850ಕ್ಕಿಂತ ಜಾಸ್ತಿ ದುಡಿಯುವಂತಹ ಕಾರ್ಮಿಕರು ಎಷ್ಟು? ಇಲ್ಲಿ ನೋಡ್ರಿ, 850 60, ಅದಕ್ಕಿಂತ ಜಾಸ್ತಿ ದುಡಿಯುವಂತಹ. ಓಹೋ, ಅಂದ್ರ ಇಲ್ಲಿಂದ ನಾವು ಕೌಂಟ್ ಮಾಡ್ಬೇಕು ಇದನ್ನ. ಹೌದಾ? ಅದಕ್ಕಿಂತ ಜಾಸ್ತಿ ದುಡಿಯೋರೆಲ್ಲ ಇದ್ರೊಳಗ ಎಷ್ಟು ಜನ ಬರ್ತಾರಲ್ಲ, ಸೊ 850 ಈ ಕಡೆ ಕೌಂಟ್ ಮಾಡ್ರಿ, 2 4 5 9 10 ಜನ. ಅಂದ್ರ 850ಕ್ಕಿಂತ ಜಾಸ್ತಿ ಸ್ಯಾಲ್ರಿಯನ್ನ ತಗೊಳ್ಳುವಂತಹ ಜನ ಎಷ್ಟು ಜನ ಇದಾರು? 10 ಜನ ಇದಾರು, 10 ಜನ. ನೆಕ್ಸ್ಟ್ 850ಕ್ಕಿಂತ ಕಡಿಮೆ ದುಡಿಯುವ ಕಾರ್ಮಿಕರು ಎಷ್ಟು? ಇಲ್ಲಿಂದ ನಾವ್ ಎನ್ಸಿದ್ವಿ, ಇತ್ತಿಂದಿತ್ತು ಎನ್ಸಿದ್ರ ನಮಗ 850 ರೂಪಾಯಿಕ್ಕಿಂತ ಕಡಿಮೆ ದುಡ್ಡನ್ನ ಅಂದ್ರ ಅಥವಾ ಸ್ಯಾಲ್ರಿಯನ್ನ ತಗೊಳ್ಳುವಂತಹ ಜನ ಎಷ್ಟಿದಾರಂದ್ರ, ಇಲ್ಲಿ ನೋಡ್ರಿ 850 ಇಲ್ಲಿಂದ ಕೌಂಟ್ ಮಾಡಿದ್ವಿ, ಬಟ್ ಇಲ್ಲಿಂದ 11 12 13 14 15 16 20 ಜನ. 20 ಜನ 50ಕ್ಕಿಂತ ಕಡಿಮೆ ಪಗಾರ ಅಂದ್ರ ಅಥವಾ ಸ್ಯಾಲ್ರಿಯನ್ನ ತಗೋತಾರು. 10 ಜನ 50ಕ್ಕಿಂತ ಅಂದ್ರ 850ಕ್ಕಿಂತ ಜಾಸ್ತಿ ಸ್ಯಾಲ್ರಿಯನ್ನ ತಗೋತಾರು. ಅಂದ್ರ ನಮಗ ಇದನ್ನ ಕೋಷ್ಟಕವನ್ನ ರೆಡಿ ಮಾಡಿದ್ದ ನೋಡಿದ್ರ ನಮಗ ಗೊತ್ತಾಗ್ತದೆ
ರೀತಿ. ಇದಕ್ಕೊಂದು ಹಿಸ್ಟೋಗ್ರಾಮ್ ಅನ್ನ ನೀವೇ ರಚನೆ ಮಾಡಿರ. ಲಾಸ್ಟ್ ಟೈಮ್ ಒಳಗೆ ಯಾವ ರೀತಿ ನಿಮಗೆ ರಚನೆ ಮಾಡೋದಂತ ಹೇಳಿದ್ದೇನೆ, ಅದೇ ರೀತಿ ನೀವು ಒಂದು ಹಿಸ್ಟೋಗ್ರಾಮ್ ಅನ್ನ ರಚನೆ ಮಾಡ್ಬೇಕು. ಸ್ವಲ್ಪ ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡ್ರಿ, ಸ್ವಲ್ಪ ಕನ್ಫ್ಯೂಸ್ ಇದ್ರು ಅರ್ಥ ಮಾಡ್ಕೊರಿ. ಇವ್ರು ಇಷ್ಟು ಜನದ ಗುಂಪನ್ನ ಕೊಟ್ಟಿದ್ದಾರು ಅಂದ್ರೆ ನಿಮಗಲ್ಲ, ಇಷ್ಟುದ್ದ ನಿಮ್ ಬುಕ್ ನೋಡ್ರಿ, ಇಷ್ಟುದ್ದ ಡಾಟಾಗಳನ್ನ ಕೊಟ್ಟಿದ್ದಾರು. ಅಷ್ಟ್ರೊಳಗ್ ನಾವು ಎಷ್ಟು ಜನ 50ಕ್ಕಿಂತ ಜಾಸ್ತಿ ತಗೋತಾರು, 50ಕ್ಕಿಂತ ಕಡಿಮೆ ಸ್ಯಾಲ್ರಿಯನ್ನ ತಗೋತಾರು, ಆ ರೀತಿ ನಮಗ ಗುರ್ತ ಮಾಡ್ಲಿಕ್ಕೆ ಬರುದಿಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಇದೊಂದು ಆವರ್ತನ ಪಟ್ಟಿಯನ್ನ ರಚನೆ ಮಾಡ್ಬೇಕು. ಅಲ್ಲಿ ಏನಾಗ್ಬೇಕು, ಗುಂಪು, ತಾಳೆ ಗುರುತುಗಳು, ಹೌದಾ, ಅದಾದ್ಮೇಲೆ ಇದಕ್ಕ ಆವರ್ತನ ಅಂತ ಹೇಳಿ 3 ಕಾಲಮ್ ಅನ್ನ ಮಾಡ್ಕೋಬೇಕು. ಅವ್ರ ಏನ್ ಹೇಳ್ಯಾರ ನಮಗ, 800ರಿಂದ 810 ತಗೋರಿ, 810ರಿಂದ 820 ತಗೋರಿ, ಅದೇ ರೀತಿ ಮುಂದುವರಿಸ್ರಿ ಅಂತ ಹೇಳಿದ. ಸೊ ನಮಗ ಕಡಿಮೆಯಿಂದ 800, ಅದಾದ್ಮೇಲೆ ನಮಗ 900 ಮಟ ರೇಂಜ್ ಒಳಗ ಅವ್ರು ಅಷ್ಟು ಜನದ ಸ್ಯಾಲ್ರಿಯನ್ನ ಕೊಟ್ಟಿದ್ದಾರೆ. ಅವಾಗ ನಾವೇನ್ ಮಾಡ್ಬೇಕು, 800, 810, 10ರಿಂದ 20, 20ರಿಂದ 30, 30ರಿಂದ 40, ಈ ರೀತಿ ಅಪ್ ಟು ಎಲ್ಲಿವರೆಗೂ ಹೇಳಿ ನಮ್ಗ 900ರವರೆಗೆ ನಾನು ಇದನ್ನ ಬರ್ಕೋಬೇಕು. ಅದಾದ್ಮೇಲೆ 800ರಿಂದ 810 ರೇಂಜ್ ಒಳಗ ಯಾರು ಎಷ್ಟು ಜನ ಸ್ಯಾಲ್ರಿ ತಗೊಳತ್ತಾರ ಅನ್ನೋದು ಅದ್ರೊಳಗಿದೆ. ಅವನು ಗುರ್ತಾ ಮಾಡ್ಕೊಂತ ಹೋಗ್ಬೇಕು ಒಂದೊಂದೊಂದೊಂದು. ಅವಾಗ ಎಷ್ಟು ಸಿಕ್ಕ್ರು ನಮಗ, 4 ಜನ ಸಿಕ್ಕರು. 810ರಿಂದ 2, 820ರಿಂದ 30 ಒಬ್ರೇ ಒಬ್ರು. ಅದಾದ್ಮೇಲೆ 830ರಿಂದ 840 11 ಜನ, 840ರಿಂದ 850 ಇಬ್ರು. ಅದಾದ್ಮೇಲೆ 850ರಿಂದ 60 ಅಲ್ಲಿ ಕೂಡ ಇಬ್ರು, 60ರಿಂದ 70 ಅಲ್ಲಿನೂ ಇಬ್ರು, 70ರಿಂದ 80 ಒಬ್ರೇ ಒಬ್ರು. ಅದಾದ್ಮೇಲೆ 80ರಿಂದ 90 4, 90ರಿಂದ 900ವರೆಗೆ ಒಬ್ರೇ ಒಬ್ರು ಸ್ಯಾಲ್ರಿಯನ್ನ ತಗೋತಾರು. ಅಂದ್ರೆ ನಾವು ಕೊಟ್ಟಿರುವ ಅಲ್ಲಿ ಅಂದ್ರೆ ಏನಾಗಿತ್ತು, ಸಿಸ್ಟಮೆಟಿಕ್ ಆಗಿ ಕೊಟ್ಟಿದ್ದಿಲ್ಲ. ಅದನ್ನ ನಾವು ದತ್ತಾಂಶಗಳನ್ನ ಸಿಸ್ಟಮೆಟಿಕ್ ಆಗಿ ವ್ಯವಸ್ಥೆಗೊಳಿಸಿದಾಗ ಯಾರು ಎಷ್ಟು ಸ್ಯಾಲ್ರಿ ತಗೋತಾರೋ, ಇಷ್ಟರಿಂದ ಇಷ್ಟು ಸ್ಯಾಲ್ರಿ ತಗೊಳ್ಳೋ ಜನ ಎಷ್ಟು ಜನ ಅದಾರ ಅನ್ನೋದನ್ನ ಜಸ್ಟ್ ನಾವು ಈ ಆವರ್ತನ ಪಟ್ಟಿಯನ್ನ ನೋಡಿದ್ರೆ ನಾವು ಅದನ್ನ ಆ ಮಾಹಿತಿಯನ್ನ ತಗೋಬಹುದು. ಅರ್ಥ ಆಯ್ತು ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇಲ್ಲಿಗೆ ಇದು ಏನಾಯ್ತು ಹೇಳ್ರಿ ನಿಮ್ಗ, ಇಲ್ಲ ಅಥವಾ ಇಲ್ಲೊಂದು ಹಿಸ್ಟೋಗ್ರಾಮ್ ಅನ್ನ ಕೊಟ್ಟಾರೋ ಅದೊಂದು ಹೇಳ್ಬಿಡ್ತೇನೆ, ಮುಗ್ದ ಹೋಗ್ತೈತಿ. ಕೊಟ್ಟಿರುವ ನಕ್ಷೆಯು 5ನೇದ್ ಲಾಸ್ಟ್ ಅಂದ್ರೆ ಹಿಸ್ಟೋಗ್ರಾಮ್ ಅನ್ನ ಯಾವ ರೀತಿ ನೀವು ಅದರಲ್ಲಿ ಬರ್ತಕ್ಕಂತ ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡಬಹುದು ಅನ್ನೋದನ್ನ ಹೇಳ್ತೇನಂತೆ. ಇಲ್ಲಿ ನೋಡ್ರಿ, ಕೊಟ್ಟಿರುವ ನಕ್ಷೆಯು ಒಂದು ತರಗತಿಯ ವಿದ್ಯಾರ್ಥಿಗಳು ರಜಾ ಕಾಲದಲ್ಲಿ ಎಷ್ಟು ಟಿವಿ ನೋಡಿದರೆಂದು ತೋರಿಸುತ್ತದೆ. ಈ ಪ್ರಶ್ನೆಗಳನ್ನು ಉತ್ತರಿಸಿ. ಸ್ವಲ್ಪ ನಿಮ್ಗೊಂದು ರಫ್ ಡೈಗ್ರಾಮ್ ಹಾಕ್ತೇನೆ ನೋಡ್ರಿ. ಅದನ್ನ ಏನಿದೆ ನೋಡ್ರಿ, ಹೌದಾ, ಇಲ್ಲಿ ಏನಿದೆ ಅಂದ್ರ ಜಸ್ಟ್ ನಿಮ್ಗೊಂದು ಇಲ್ಲಿ ಕ್ವಶನ್ ಬೇಕಾದ್ರೆ ನಿಮ್ಗ ರಫ್ ಡೈಗ್ರಾಮ್ ಅನ್ನ ಹಾಕ್ತೇನೆ ಅಂತ ಹೇಳಿದ್ದೆ. ಆದ್ರೂ ನಿಮ್ಗೆ ಇಲ್ಲೊಂದ್ಸಲ ತೋರಿಸ್ತೇನೆ ನೋಡ್ರಿ ಬುಕ್ ಒಳಗ, ಅಥವಾ ಇಲ್ಲೇನ ನೋಡ್ರಿ. ಪ್ರತಿದಿನ ಟಿವಿ ನೋಡಿದ ಗಂಟೆಗಳು, ಆದ್ಮೇಲೆ ವಿದ್ಯಾರ್ಥಿಗಳ ಸಂಖ್ಯೆ. ಅದಾದ್ಮೇಲೆ ಇಲ್ಲಿ ಕ್ವಶನ್ ಇದೆ ನೋಡ್ರಿ. ಫಸ್ಟ್ ಒಂದು, ಅತಿ ಹೆಚ್ಚು ವಿದ್ಯಾರ್ಥಿಗಳು ಎಷ್ಟು ಗಂಟೆ ಕಾಲ ಟಿವಿ ನೋಡಿದರು? ಹೌದಾ, ಎಷ್ಟು ಗಂಟೆಗಳ ಕಾಲ? ಅತಿ ಹೆಚ್ಚು ವಿದ್ಯಾರ್ಥಿಗಳಂದ್ರೆ ಎಷ್ಟು ಅದಾರ ಇಲ್ಲೇ? 32 ಜನ ಇದಾರು. ಹೌದಾ, ಇಲ್ಲಿದೆ ನೋಡ್ರಿ 32 ಜನ. ಎಷ್ಟು ಗಂಟೆ ನೋಡ್ಯಾರ ಅವರು? 32 ತಾಸು ಅಥವಾ 32 ಗಂಟೆ ಟಿವಿ ನೋಡಿದಾರಂತ. ಅಂದ್ರ 32 ಜನ ವಿದ್ಯಾರ್ಥಿಗಳು 32 ತಾಸು ಟಿವಿ ನೋಡಿದಾರು. ಅದಾದ್ಮೇಲೆ 4 ಗಂಟೆಗಳಿಗಿಂತ ಕಡಿಮೆ ಕಾಲ ಟಿವಿ ನೋಡಿ ಎಷ್ಟು ವಿದ್ಯಾರ್ಥಿಗಳು ನೋಡಿದ್ದಾರೆ? 4 ಗಂಟೆಗಿಂತ ಕಡಿಮೆ. 4 ಗಂಟೆ ನೋಡ್ರಿ ಇಲ್ಲಿ, 4 ಗಂಟೆಗಿಂತ ಕಡಿಮೆ ಅಂದ್ರೆ ಎಷ್ಟು ಜನ ಇದಾರು? 4 ಜನ ಇದಾರೆ. ಹೌದಾ, 4 ಜನ 4 ಗಂಟೆಗಿಂತ ಕಡಿಮೆ ಟಿವಿಯನ್ನ ನೋಡಿದಾರು. ಎಷ್ಟು ವಿದ್ಯಾರ್ಥಿಗಳು 5ಕ್ಕೂ ಹೆಚ್ಚು ಗಂಟೆ ಕಾಲ ಟಿವಿ ನೋಡುವುದರಲ್ಲಿ ಕಳೆಯುತ್ತಾರೆ? 5 ಗಂಟೆ ಅಂದ್ರ 5 ಗಂಟೆಕ್ಕಿಂತ ಹೆಚ್ಚು ಅಂದ್ರೆ ಇಲ್ಲಿಂದ ಇದೆ ಅಂದ್ರೆ 8, 22, 32. ಎಷ್ಟು ಜನ ವಿದ್ಯಾರ್ಥಿಗಳಾದ್ರು ಇಲ್ಲಿಂದ? ಹೌದಾ, 32ರೊಳಗ 4 ಮೈನಸ್ ಮಾಡ್ರಿ, 28 ವಿದ್ಯಾರ್ಥಿಗಳು ನಮ್ಗೇನಾಗಿತ್ತು? 5 ಗಂಟೆಕ್ಕಿಂತ ಹೆಚ್ಚಿಗೆ ಏನ್ ಮಾಡಿದಾರು? ಕ್ಲಾಸ್ ಅನ್ನ ಅಂದ್ರೆ ಟಿವಿಯನ್ನ
ನೋಡಿದಾರು. ಇಲ್ಲೊಂದು ಒಂದು ವಿಷಯ ಏನ್ ಹೇಳೋದಂದ್ರೆ, ನೀವು ಕಲಿಯುವಂತಹ ವಿದ್ಯಾರ್ಥಿಗಳು ಅತಿ ಹೆಚ್ಚು ಟಿವಿ ನೋಡಿದ್ರೆ ಒಳ್ಳೇದು, ಕಡಿಮೆ ಟಿವಿ ನೋಡಿದ್ರೆ ಒಳ್ಳೇದು, ನೀವ್ ಹೇಳ್ರಿ. ಹೌದಾ? ಅತಿ ಹೆಚ್ಚು ಟಿವಿ ನೋಡೋದು ಒಳ್ಳೇದು, ಟಿವಿ ನೋಡದೆ ಇದ್ರೆ ಒಳ್ಳೇದು? ನೋಡ್ಬಹುದು, ಬಟ್ ಅದನ್ನ ತಪ್ಪನ್ನಲ್ಲ. ಬಟ್ ಅದಕ್ಕೊಂದು ಲಿಮಿಟ್ ಇರ್ತೈತಿ. ನಿಮ್ ಅಭ್ಯಾಸದ ಟೈಮ್ದೊಳಗೆ ಅಭ್ಯಾಸ ಮಾಡಿ, ಅದಾದ್ಮೇಲೆ ನಿಮ್ಗೆ ಏನೋ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ಲಿ ಅನ್ನೋದಕ್ಕೆ ಒಂದ್ 5ರಿಂದ 10 ನಿಮಿಷ ಅಥವಾ ಒಂದ್ ಹಾಫ್ ಆನ್ ಅವರ್ ಓದಿದ್ರೆ ಬಹಳ ಜನ ಏನ್ ಮಾಡ್ತೀರಿ ಹೇಳ್ರಿ, ಟಿವಿ ಒಳಗ ಒಟ್ಟ ಫ್ರೀ ಇದ್ರು ಬರೇ ಟಿವಿ ನೋಡೋದು, ಇಲ್ಲ ಈಗಂತೂ ಮೊಬೈಲ್ ನೋಡೋದ. ಹೌದಾ? ಸ್ವಲ್ಪ ಯಾವ್ದಕ್ಕಾದ್ರೂ ಲಿಮಿಟ್ ಇಟ್ಕೊಂಡು ಎಷ್ಟ್ ನೋಡ್ಬೇಕು ಅಷ್ಟೇ ನೋಡಿ. ಜಸ್ಟ್ ಅವೆಲ್ಲ ಮೊಬೈಲ್ ಆಯ್ತು, ಟಿವಿ ಆಯ್ತು, ನಮ್ದು ಮೈಂಡ್ ರಿಲ್ಯಾಕ್ಸ್ ಅಷ್ಟೇ ಅದನ್ನ ನೋಡ್ಬೇಕು. ಬಾಕಿ ಟೈಮ್ ಒಳಗೆ ನಮ್ಮ ಅಭ್ಯಾಸ ಏನಿರ್ತಾವೋ ಅದನ್ನ ಮಾಡ್ಬೇಕು. ಹೌದಾ? ಇವಾಗ ನೆಕ್ಸ್ಟ್ ನೋಡೋಣ. ಈಗ ನಾನ್ ನಿಮ್ಗ 5 ನಕ್ಷೆ ಹೇಳ್ಬೇಕು, ಬಟ್ ಅದಕ್ಕಿಂತ ಮುಂಚೆ ನಾನ್ ನಿಮ್ಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಅದಾದ್ಮೇಲೆ ಇನ್ನೂ ಟೈಮ್ ಇತ್ತಂದ್ರೆ ನಾನ್ ನಿಮ್ಗ ಕಂಟಿನ್ಯೂ ಮಾಡ್ತೇನಂತ. ಹೌದಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೋಡೋಣ. ಇಲ್ಲಿ ನೋಡ್ರಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8th, ಸಬ್ಜೆಕ್ಟ್ ಗಣಿತ. ಇಲ್ಲಿ ನೋಡ್ರಿ, 0 to 10 ಅಂದ್ರ ಇದನ್ನ ಓದೋ ಮೆಥಡ್ ನೋಡ್ರಿ. ಬಹಳ ಜನ 0 - 10 ಅಂತ ಓದುವಂತಹ ಚಾನ್ಸು ಬಾಳಿದೆ. ಬಟ್ ಇದು ಹಾಗಲ್ಲ. ಇದನ್ನ ಓದೋದಂದ್ರ 0ದಿಂದ 10ರವರೆಗೆ ಆ ರೀತಿ ಆದ್ರೂ ಓದ್ಬೋದು, ಅಥವಾ 0 to 10 ನಂತರ ಓದ್ಬೋದು. ಈ ವರ್ಗಾಂತರದಲ್ಲಿ ಇದರ ಗಾತ್ರ, ಅದರ ಗಾತ್ರ ಎಷ್ಟಂದ್ರ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ. ಅಲ್ಲೇ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗ್ತೈತಿ ನಿಮ್ಗ. ಎಷ್ಟು ಡಿಫ್ರೆನ್ಸ್ ಇದೆ ಹೇಳ್ರಿ? ಆಪ್ಷನ್ ಎ 10, ಆಪ್ಷನ್ ಬಿ 20, ಆಪ್ಷನ್ ಸಿ 30, ಆಪ್ಷನ್ ಡಿ 40. ಅಂದ್ರೆ ಇದ್ರ ಗಾತ್ರ ಎಷ್ಟಿದೆ? ಗಾತ್ರ ನಿಮಗ್ ಕಂಡು ಹಿಡಿಲಿಕ್ಕೆ ಆಗ್ಲಿಲ್ಲ ಅಂದ್ರ ಇದ್ರದೊಳಗ ಇದನ್ನ ಮೈನಸ್ ಮಾಡ್ಬೇಕು. 10 - 0 is 10. ಸೊ ಆಪ್ಷನ್ ಎ is the right answer. ನೆಕ್ಸ್ಟ್, 20ರಿಂದ 30ರ ಈ ವರ್ಗಾಂತರದ ಗಾತ್ರ. ಈ ವರ್ಗಾಂತರದ ಗಾತ್ರ ಎಷ್ಟಿದೆ ನೋಡ್ರಿ? ಆಪ್ಷನ್ ಎ 20, ಆಪ್ಷನ್ ಬಿ 30, ಆಪ್ಷನ್ ಸಿ 25, ಆಪ್ಷನ್ ಡಿ 10. ಎಷ್ಟು ಗಾತ್ರ ಇದೆ ನೋಡ್ರಿ? ನಿಮ್ಗೆ ಹೇಳಿದ ಹಾಗೆ ಇದನ್ನ ಮೈನಸ್ ಮಾಡ್ರಿ. 30 ಒಳಗ 20 ಮೈನಸ್ ಮಾಡಿದ್ರೆ ಎಷ್ಟು ಬಂತು? 10 ಬಂತು. ಅದೇ ಅದರದ ವರ್ಗಾಂತರದ ಗಾತ್ರ. ಗಾತ್ರ ಅಂದ್ರೆ ನೀವು ಅವೆರಡರದ ಡಿಫ್ರೆನ್ಸ್ ಎಷ್ಟಿದೆ, ಅಂದ್ರೆ ರೇಂಜ್ ಎಷ್ಟಿದೆ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಸೊ ಅಂದ್ರೆ ಇದ್ರ ಗಾತ್ರ ಎಷ್ಟಾಯ್ತು ನಮಗ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಕೊಟ್ಟಿರುವ ದತ್ತಾಂಶಗಳಲ್ಲಿ ಎಷ್ಟು ಬಾರಿ ಪುನರಾವರ್ತಿತವಾಗಿದೆ ಎಂಬುದನ್ನು ತಿಳಿಸಲು ಬಳಸುವ ಮಾನ. ತಿಳಿಯಲು ಬಳಸುವ ಮಾನ. ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೇನೆ, ಇವತ್ತ ಹೇಳಿಲ್ಲ ಇದನ್ನ. ಲಾಸ್ಟ್ ಕ್ಲಾಸ್ ಒಳಗೆ ಆ ಕ್ಲಾಸಿನ ಮೇಲೆ ಇವು ಕ್ವಶನ್ಸ್ಗಳು ಇರ್ತಾವ. ಹೌದಾ? ಕೊಟ್ಟಿರುವ ದತ್ತಾಂಶಗಳಲ್ಲಿ ಎಷ್ಟು ಬಾರಿ ಪುನರಾವರ್ತಿತವಾಗಿದೆ ಅನ್ನೋದನ್ನ ನಾವು ತಿಳಿಯಕಂತ ಬಳಸುವಂತ ಮಾನ ಯಾವುದಂದ್ರ ಆಪ್ಷನ್ ಎ ಆವೃತ್ತಿ, ಆಪ್ಷನ್ ಬಿ ಸರಾಸರಿ, ಆಪ್ಷನ್ ಸಿ ಗಾತ್ರ, ಆಪ್ಷನ್ ಡಿ ಯಾವುದು ಅಲ್ಲ. ಆವೃತ್ತಿ ಅಂದ್ರೆ ಇಲ್ಲೇ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆವೃತ್ತಿ. ನೆಕ್ಸ್ಟ್, ಕೆಳಗಿನವುಗಳನ್ನು ಕಂಡುಹಿಡಿಯಲು ತಾಳೆ ಗುರುತುಗಳನ್ನು ಬಳಸಲಾಗುತ್ತದೆ. ಏನ್ ಕಂಡು ಹಿಡಿಲಿಕ್ಕೆ ನಮಗ ತಾಳೆ ಗುರುತುಗಳನ್ನ ಬಳಸ್ತೈತಿ ಅಥವಾ ಟ್ಯಾಲಿ ಮಾರ್ಕ್ಸ್ ಅನ್ನ ಬಳಸ್ತೈತಿ ನೋಡ್ರಿ. ಆಪ್ಷನ್ ಎ ಆವೃತ್ತಿ, ಆಪ್ಷನ್ ಬಿ ಮೇಲ್ಮಿತಿ, ಆಪ್ಷನ್ ಸಿ ಕೆಳಮಿತಿ, ಆಪ್ಷನ್ ಡಿ ಗಾತ್ರ. ಹೌದಾ? ಕೆಳಗಿನವುಗಳನ್ನ ಕಂಡು ಹಿಡಿಲಿಕ್ಕೆ ಏನ್ ಮಾಡ್ತೇವೆ ಹೇಳ್ರಿ ನಾವು? ಯಾವ್ದಿರ್ಬೋದು ಹೇಳ್ರಿ ಇಲ್ಲೇ? ನೋಡ್ರಿ, ಅಂದ್ರೆ ಇಲ್ಲಿ ನಾವು ಆವೃತ್ತಿಯನ್ನ ಕಂಡು ಹಿಡಿಲಿಕ್ಕೆ ನಾವು ತಾಳೆ ಗುರುತುಗಳನ್ನ ಗುರುತಿಸ್ತೇವಿ. ಅರ್ಥ ಆಯ್ತಾ? ನೆಕ್ಸ್ಟ್, ಇಲ್ಲಿ ನೋಡ್ರಿ, 80ರಿಂದ 100. 80ರಿಂದ 100 ಇದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಬಹಳ ಜನ 80 - 100 ಅಂತ ಓದುವಂತ ಚಾನ್ಸು ಬಹಳ ಇದೆ. ಸೊ ಇದನ್ನ ಓದುವಂತ ಈ ವರ್ಗಾಂತರದಲ್ಲಿ ಅಥವಾ ಡಾಟಾ ಹ್ಯಾಂಡ್ಲಿಂಗ್ ದತ್ತಾಂಶಗಳಲ್ಲಿ ನೆನ್ಪಿಟ್ಕೊರಿ, 80ರಿಂದ 100 ಅಥವಾ 80 to 100 ಅಂತ ಓದ್ಬೇಕು. ಹೌದಾ? ಈ ವರ್ಗಾಂತರದಲ್ಲಿ 100 ಇದು ಇಲ್ಲೇ ನೋಡ್ರಿ, ಇದು 80 ಇದೆ, ಇಲ್ಲಿ 100 ಇದೆ. ಅದು ಏನಂತ ಕೇಳ್ತಾ ಇದ್ದಾರು. ಸೊ ಆಪ್ಷನ್ ಎ ಮೇಲ್ಮಿತಿ, ಆಪ್ಷನ್ ಬಿ ಕೆಳಮಿತಿ, ಆಪ್ಷನ್ ಸಿ ಆವೃತ್ತಿ. ಇದು ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟ್, ಫ್ರೀಕ್ವೆನ್ಸಿ. ಹೌದಾ?
ಸೊ ಯಾವ್ದು ನೋಡಿದ್ರೆ 100 ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ. ಈ ಸೈಡ್ ಇರುವಂತದ್ದು ಏನಿದು, ಸಾರಿ ಇಲ್ಲಿ ನೋಡ್ರಿ 80 ಇದೆ. ಇದಕ್ಕೆ ನಾವ್ ಏನಂತ ಕರಿತೇವೆ, ಈ ಸೈಡ್ ಇರ್ತಕ್ಕಂತಹ ದತ್ತಾಂಶಗಳಿಗೆ ನಾವು ಕೆಳಮಿತಿ ಅಂತ ಕರಿತೇವಿ. ಈ ಸೈಡ್ ಇರ್ತಕ್ಕಂತಹ ದತ್ತಾಂಶಗಳಿಗೆ ನಾವ್ ಏನಂತ ಕರಿತೇವಿ, ಮೇಲ್ಮಿತಿ, ಅಪ್ಪರ್ ಲಿಮಿಟ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೌದಾ, ಅಂದ್ರೆ 100 ಅನ್ನೋದು ನಮ್ದು ಏನಾಗತ್ತೆ ಹೇಳ್ರಿ, ಅಂದ್ರ ಮೇಲ್ಮಿತಿ ಅಥವಾ ಅಪ್ಪರ್ ಲಿಮಿಟ್ ಅಂತ ಆಗತ್ತ. ನೆಕ್ಸ್ಟ್ 2 ರಿಂದ 6 ಈ ವರ್ಗಾಂತರದಲ್ಲಿ ಮಧ್ಯ ಬಿಂದು. ಈ ವರ್ಗಾಂತರದಲ್ಲಿ ಮಧ್ಯ ಬಿಂದು ಅಂದ್ರೆ ನೋಡ್ರಿ, ಸ್ವಲ್ಪ 2 ರಿಂದ 6ರವರೆಗೆ ಸಂಖ್ಯೆಗಳನ್ನ ಬರೀರಿ. 2, 3, 4, 5, 6. ಅದರ ಮಧ್ಯದಲ್ಲಿ ಬರ್ತಕ್ಕಂತಹ ಸಂಖ್ಯೆ ಯಾವ್ದು ಬರ್ತೈತಿ ನೋಡ್ರಿ, ಇತ್ತಾಗ 2, 3 ಇದೆ, ಇತ್ತಾಗ 5, 6 ಇದೆ. ನಡು ಬರ್ತಕ್ಕಂತಹ ಸಂಖ್ಯೆನ ಯಾವ್ದು ನಮಗ್ ಹಾಗಾದ್ರೆ 4. ಹೌದಾ, ಅಂದ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 4 ಅಂತ ಬರ್ತೈತಿ. ನೆಕ್ಸ್ಟ್, ದತ್ತಾಂಶಗಳನ್ನು ಗುಂಪುಗಳಾಗಿ ವ್ಯವಸ್ಥೆಗೊಳಿಸಿದಾಗ ಆ ಗುಂಪಿನ ಹೆಸರು. ಅಲ್ಲೇ ದತ್ತಾಂಶಗಳನ್ನ ಗುಂಪುಗಳಾಗಿ ವ್ಯವಸ್ಥೆಗೊಳಿಸ್ತೇವೆ ನಾವು. ಇವಾಗಾದ್ರೂ ನೋಡಿದ್ರಲ್ಲ, 800 ರಿಂದ 810, 810 ರಿಂದ 820 ಈ ರೀತಿ ನಾವು ದತ್ತಾಂಶಗಳನ್ನ ವ್ಯವಸ್ಥೆಗೊಳಿಸಿದಾಗ, ಸಿಸ್ಟಮೆಟಿಕ್ ಆಗಿ ವ್ಯವಸ್ಥೆಗೊಳಿಸಿದಾಗ ಆ ಗುಂಪಿಗೆ ನಾವ್ ಏನಂತ ಕರಿತೇವೆ ಹೇಳ್ರಿ, ಆಪ್ಷನ್ ಎ ವರ್ಗಾಂತರ, ಆಪ್ಷನ್ ಬಿ ದತ್ತಾಂಶಗಳ ಸಂಗ್ರಹ, ಆಪ್ಷನ್ ಸಿ ಆವೃತ್ತಿ, ಆಪ್ಷನ್ ಡಿ ಸರಿ. ಹೌದಾ, ಇಲ್ಲಿ ಏನಾಗಿದೆ ಹೇಳ್ರಿ, ಅಂದ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಏನಾಗತ್ ನಮ್ಗೆ ಹೇಳ್ರಿ, ವರ್ಗಾಂತರ ಅಂತ ಕರಿತೇವಿ. ನೆಕ್ಸ್ಟ್ 5 ರಿಂದ 10 ಈ ವರ್ಗಾಂತರದ ಗಾತ್ರ. ಅಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ. ಇಲ್ಲಿ ಗಾತ್ರ ಅಂದ್ರೆ ನಮ್ಗೆ ಏನಾಗ್ಬೇಕು ಹೇಳ್ರಿ, ಡಿಫ್ರೆನ್ಸ್ ಆಗ್ಬೇಕು. 5 ರಿಂದ 10 ಈ ವರ್ಗಾಂತರದ ಗಾತ್ರ ಎಷ್ಟಾಗುತ್ತೆ, ಡಿಫ್ರೆನ್ಸ್ ಎಷ್ಟಾಗತ್ತೆ ನೋಡ್ರಿ. ಆಪ್ಷನ್ ಎ 5, ಆಪ್ಷನ್ ಬಿ 10, ಆಪ್ಷನ್ ಸಿ 2, ಆಪ್ಷನ್ ಡಿ 15 ಅಂತ ಇದೆ. ಸೊ ಅದನ್ನ ಮೈನಸ್ ಮಾಡಿ ನೋಡ್ರಿ, ಅದರದ್ದು ಡಿಫ್ರೆನ್ಸ್ ಎಷ್ಟಂತ ಗೊತ್ತಾಗ್ತೈತಿ. ಇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೊಟ್ಟಿರುವ ವರ್ಗಾಂತರಗಳಲ್ಲಿ ಮೇಲ್ಮಿತಿ ಮತ್ತು ಕೆಳಮಿತಿಗಳ ವ್ಯತ್ಯಾಸ. ಅವನು ವ್ಯತ್ಯಾಸಗಳನ್ನ ಮಾಡಿದಾಗ ನಮ್ಗ ಏನ್ ಬರ್ತೈತಿ ಹೇಳ್ರಿ, ಮೇಲ್ಮಿತಿ ಮತ್ತು ಕೆಳಮಿತಿಗಳ ವ್ಯತ್ಯಾಸವನ್ನ ಮಾಡಿದಾಗ ಆಪ್ಷನ್ ಎ ಸರಾಸರಿ, ಆಪ್ಷನ್ ಬಿ ಗಾತ್ರ, ಆಪ್ಷನ್ ಸಿ ಆವೃತ್ತಿ, ಆಪ್ಷನ್ ಡಿ ಒಟ್ಟು ದತ್ತಾಂಶಗಳು. ಅಂದ್ರೆ ಇಲ್ಲಿ ಏನಾಗತ್ತೆ ಹೇಳ್ರಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೇಲ್ಮಿತಿ ಮತ್ತು ಕೆಳಮಿತಿಗಳ ವ್ಯತ್ಯಾಸ ಮಾಡಿದಾಗ ಅಥವಾ ಅದನ್ನ ಮೈನಸ್ ಮಾಡಿದಾಗ ನಮಗ್ ಸಿಗುವಂತಹ ಏನಂದ್ರ ಗಾತ್ರ. ಹೌದಾ, ರೇಂಜ್ ಅಂತ ಕರಿತೀವಿ. ನೆಕ್ಸ್ಟ್ 35 to 45 ಈ ವರ್ಗಾಂತರದಲ್ಲಿ 45 ಇದು ಏನಾಗತ್ ನೋಡ್ರಿ, ಆಪ್ಷನ್ ಎ ಮೇಲ್ಮಿತಿ, ಆಪ್ಷನ್ ಬಿ ಕೆಳಮಿತಿ, ಆಪ್ಷನ್ ಸಿ ಗಾತ್ರ, ಆಪ್ಷನ್ ಡಿ ಆವೃತ್ತಿ. ಹೌದಾ, 35 to 45 ಒಳಗ 45 ಏನಂದ್ರ ಅಂತ ಹೇಳ್ರಿ ನೋಡೋಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೇಲ್ಮಿತಿ, ಅಪ್ಪರ್ ಲಿಮಿಟ್. ಹೌದಾ, ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟ್. ಬಟ್ ಇದು 45 ಅನ್ನೋದು ಈ ಕಡೆ ಸೈಡ್ ಇರೋದ್ರಿಂದ ಇದು ಮೇಲ್ಮಿತಿ ಆಗತ್ತೆ. ಇದಕ್ಕೆ ನಾವು ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಇದು ಇವತ್ತಿನ ನಿಮ್ದು ಏನು ಕ್ವಿಜ್ ಕಾರ್ಯಕ್ರಮ ಅಥವಾ ರಸಪ್ರಶ್ನೆ ಆಗಿತ್ತು. ಹೌದಾ, ಯಾವ ಪಾಠದ ಮೇಲೆ ಹೇಳ್ರಿ, ಡಾಟಾ ಹ್ಯಾಂಡ್ಲಿಂಗ್ ಅಥವಾ ದತ್ತಾಂಶಗಳ ಸಂಗ್ರಹಣೆ ಮೇಲೆ. ಅರ್ಥ ಆಯ್ತು. ಇದು ಇವತ್ತಿನ ನಿಮ್ದು ರಸಪ್ರಶ್ನೆ. ಅದೇ ರೀತಿ ನಿಮ್ಗ ಇಲ್ಲಿ ನೋಡ್ರಿ, ಇವತ್ತ ನಾನ್ ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು ಪೈ ಚಾರ್ಟ್. ಅದರದ್ದು ಒಂದು ಸಿಮ್ಯುಲೇಷನ್ ಜಸ್ಟ್ ತೋರಿಸ್ತೇನೆ, ಅದನ್ನ ಕ್ಲಾಸ್ ಒಳಗೆ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ. ಇದು ನಿಮ್ದು ಪೈ ಚಾರ್ಟ್. ಹೌದಾ, ಪೈ ಚಾರ್ಟ್ ಅಂತ ಕರಿತೀವಿ. ನೋಡ್ಲಿಕ್ಕೆ ಇದು ಏನಾಗಿರ್ತೈತಿ ಹೇಳ್ರಿ, ಸರ್ಕಲ್ ಆಗಿರ್ತೈತಿ. ಈ ಪೈ ಚಾರ್ಟ್ ಅನ್ನ ನಾವು ಇಲ್ಲಿ ಏನ್ ಮಾಡ್ಬೋದು ಹೇಳ್ರಿ, ಇಷ್ಟಿಷ್ಟು ದತ್ತಾಂಶಗಳನ್ನ ಕೊಟ್ಟಿರ್ತಾರಲ್ಲಿ. ಈಗ ನೀವೇನ್ ಹಿಸ್ಟೋಗ್ರಾಮ್ ಒಳಗ ಈಗ ಫಾರ್ ಎಕ್ಸಾಂಪಲ್ ಇಷ್ಟ 35 to 45 ಎಷ್ಟು ಜನ ಸ್ಟೂಡೆಂಟ್ಸ್ ನಮಗ ಅಷ್ಟು ಮಾರ್ಕ್ಸ್ ತಗೊಂಡ್ರು. ಫಾರ್ ಎಕ್ಸಾಂಪಲ್ ಒಂದ್ 20 ಜನ ಅದನ್ನ ಮಾರ್ಕ್ಸ್ ತಗೊಂಡ್ರು ಅಂತ ನಾವು ಹೇಳ್ಬೋದು. ಬಟ್ ಇಲ್ಲಿ ಅದು ಹಿಸ್ಟೋಗ್ರಾಮ್. ಅದ ನಕ್ಷೆ ಒಳಗ ಇದು ನೆಕ್ಸ್ಟ್ ನಕ್ಷೆ ಯಾವ್ದು ಬರ್ತೈತೆ ಅಂದ್ರೆ ನಿಮಗ ಪೈ ನಕ್ಷೆ. ಈ ಪೈ ನಕ್ಷೆ ಅನ್ನೋದು ನಿಮಗೆ ಯಾವ ರೀತಿ ಇರ್ತೈತೆ ಅಂದ್ರ ನೋಡ್ಲಿಕ್ಕೆ ಸರ್ಕಲ್ ಟೈಪ್ ಇರ್ತೈತಿ. ಹೌದಾ, ಇಲ್ಲಿ ನೋಡ್ರಿ, ಇದನ್ನ ನಾವು ಏನ್ ಮಾಡ್ಬೋದು, ಇಷ್ಟು ಪರ್ಸೆಂಟೇಜು. ಫಾರ್ ಎಕ್ಸಾಂಪಲ್ ನಿಮಗ್ ಕ್ವಶನ್ ಇದೆ, ಒಂದ್ ನಿಮಗೆ ಎಕ್ಸಾಂಪಲ್ ಇದೆ ನೋಡ್ರಿ. ಒಂದು ಮಗು ದಿನದಲ್ಲಿ ಕಳೆಯುವ
ಸಮಯ, ದಿನದಲ್ಲಿ ಕಳೆಯುವ ಸಮಯ ಅಂದ್ರ ಅದು 24 ತಾಸೊಳಗ ಎಷ್ಟು ತಾಸು ನಿದ್ದೆ ಮಾಡ್ತೈತಿ, ಎಷ್ಟು ತಾಸು ಅಂದ್ರ ಆಟ ಆಡ್ತೈತಿ, ಮಲ್ಕೋತೈತಿ ಅನ್ನೋದು ಒಂದು ದಿನಚರಿ ಇದೆ. ಅದನ್ನೆಲ್ಲ ನಾವು ಆ ರೀತಿ ಈಗ ಹಿಸ್ಟೋಗ್ರಾಮ್ ಒಳಗೆ ಯಾವ ರೀತಿ ತೋರಿಸಿದ್ವಿ ಅದೇ ರೀತಿ ಇಲ್ಲೇ ಪೈ ನಕ್ಷೆ ಒಳಗೂ ತೋರಿಸುದನ್ನ ಯಾವ ರೀತಿ ತೋರಿಸುದನ್ನದ ನೋಡೋಣಂತ. ಜಸ್ಟ್ ನಿಮಗ ಈ ಸಿಮ್ಯುಲೇಷನ್ ಅನ್ನ ತೋರಿಸ್ತಾ ಇದ್ದೀನಿ ನಾನು. ಇದು 60%, ಇದು 56, 50, 45, 141. ಸೊ ಇದು ಇನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ ಡಿಟೇಲ್ ಆಗಿ ತೋರಿಸ್ತೇನೆ. ಜಸ್ಟ್ ಇದನ್ನ ನೋಡೋದು, ಇದು ಪೈ ನಕ್ಷೆ. ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ, ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.